ನೀವಾ? ಎಸ್, ನಾನೇ ಸರೋಜ, ಈ ಊರಿನ ಗರ್ಭ ಶ್ರೀಮಂತ ನಂಜೇಗೌಡ. ಎಲ್ಲಿ ನಿನ್ನ ಗಂಡ ಹಾಗೂ ಮಾವ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿರುವೆ? ನೋಡಿ, ಅವರು ಹೊರಗಡೆ ಹೋಗಿದ್ದಾರೆ. ಬನ್ನಿ ಗೌಡ್ರೆ, ಕುಳಿತುಕೊಂಡು ಮಾತಾಡಿ. ಸರೋಜ, ಕುಳಿತುಕೊಂಡು ಮಾತನಾಡುವುದರಲ್ಲಿ ಏನಿದೆ? ನೀ ಹೂ ಅಂದರೆ ನಿನ್ನನ್ನು ಹೂ ಮಂಚದ ಮೇಲೆ ಮಲಗಿಸಿ ಮಾತನಾಡಬೇಕೆಂಬುದೇ ಈ ನಂಜೇಗೌಡನ ಆಸೆ. ನಿಮ್ಮ ಮಾತಿನ ಅರ್ಥ? ಅರ್ಥ ಸತ್ತಿಲ್ಲದ ಈ ಮನೆಯಲ್ಲಿ ಗಂಡಲ ಹುಳದಂತೆ ಬಂದು ನಿನ್ನ ಮನದಲ್ಲಿ ಪ್ರೀತಿಯನ್ನ ಅರಮನೆ ಕಟ್ಟಲು ಬಂದ ಈ ಖತರ್ನಾಕ ಖಲನಾಯಕನ ಅರ್ಥ ನಿನಗೆ ತಿಳಿಯದೆ ಹೋದರೆ ನೀನು ಒಂದು ಹೆಣ್ಣಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪು. ಮೊತ್ತವಾಯ್ನ ಕಾಮುಕ, ನೀನೀಗ ನನ್ನ ಅರಮನೆಯನ್ನು ಕಟ್ಟೋದಕ್ಕೆ ಗೆದ್ದಲು ಹುಳುವಾಗಿ ಬಂದರೆ ನಿನ್ನ ಕಚ್ಚಿ ಸಾಯಿಸೋದಕ್ಕೆ ಘಟ ಸರ್ಪವಾಗಿ ಬರ್ತಾನೆ ನನ್ನ ಗಂಡ. ಗಂಡ ಅವನಲ್ಲೇ ನಿನ್ನ ಗಂಡ. ಒಂದು ವೇಳೆ ಅವನೇನಾದರೂ ಕತ್ತರಿಸಲು ಬಂದರೆ ಅವನ ರುಂಡವನ್ನ ಕತ್ತರಿಸಿ ನಿನ್ನನ್ನು ನನ್ನ ರಂಡೆಯನ್ನಾಗಿ ಮಾಡಿಕೊಳ್ಳಬಲ್ಲ ಈ ಸಾಹುಕಾರ. ಮುಚ್ಚ ಬಾಯಿ. ಸಾವಿರಾರು ಜನರ ಮುಂದೆ ಸಪ್ತಪದಿ ತುಳಿದು ಕೊರಳಿಗೆ ತಾಳಿ ಕಟ್ಟಿದ ಗಂಡ ಇರಬೇಕಾದ್ರೆ ನನಗೆ ಮೆಂಡನಾಗ್ತೀನಿ ಅಂತ ಬಂದಿದ್ಯಲ್ಲ. ನನ್ನ ಗಂಡ ಬಂದದ್ದೇ ಆದ್ರೆ ನಿನ್ನ ರುಂಡವನ್ನೇ ಹಾರಿಸ್ಬಿಟ್ಟಾನೋ ಎಚ್ಚರ. ಎಚ್ಚರ ಸರೋಜ, ಒಂದು ವೇಳೆ ನಿನ್ನ ಗಂಡ ನನ್ನನ್ನು ರುಂಡಾಡಿಸಲು ಬಂದರೆ ಮೆಟ್ಟಿ ಶೀಳುವೆ ಅತ್ಯಂತ ನನ್ನ ಮಗನನ್ನು. ಮಾತಿಗೆ ಮಾತ ಬೆಳೆಸದೆ ಸುಮ್ಮನೆ ನನ್ನ ಒಳಗೆ ಬಂದು ಸುಖ ನೀಡುವ ಚಲುವೆ. ದೂರ ಸರ್ ನಿಂತು ಮಾತಾಡೋ ಕಾಮುಕ. ನೀನಂತ ಕಾಮುಕರಿಗೆ ದೇಹವನ್ನು ನೀಡೋದಕ್ಕೆ ನಾನೇನೋ ನೀತಿಗೆಟ್ಟ ಹೆಣ್ಣಲ್ಲ. ಹೆಚ್ಚಿಗೆ ಮಾತಾಡದೆ ಹೊರಟು ಹೋಗಲಿಂದ. ಹೊರಟು ಹೋಗಲು ಬಂದಿಲ್ಲ ಸರೋಜ. ಸೌಂದರ್ಯದ ಸಾಗರದಲ್ಲಿ ತೇಲಾಡುತ್ತಿರುವ ಈ ನಿನ್ನ ರೂಪವನ್ನು ಮೆಚ್ಚಿ, ಈ ನಿನ್ನ ಶೀಲದ ಬುದ್ಧಿಯನ್ನು ಬೆಚ್ಚಿ, ನಿನ್ನ ಶೀಲದ ರುಚಿ ನೋಡಲು ಬಂದಿರುವನು ಶರವೇಗದ ಸರದಾರ. ಪಾಪಿ, ನೀನೀಗ ಶರವೇಗದ ಸರ್ದಾರನಾಗಿ ಬಂದ್ರೆ ಹಿಂದೆ ದ್ರೌಪದಿಯನ್ನು ಬಯಸಿದ ಆ ಕೀಚಕನ ಗತಿ ಏನಾಯ್ತು? ನೀನು ಮೇನಕೆಯನ್ನು ಬಯಸಿದ ಭಸ್ಮಾಸುರ ಏನಾಗಿ ಹೋದ? ಅವರಂತೆ ನೀನೀಗ ನನ್ನ ಕೆಣಕೋದಕ್ಕೆ ಬಂದದ್ಯಾ ಅಂದ್ರೆ ಈ ಸಮಾಜದಲ್ಲಿರೋ ವೀರ ಗರತಿಯರು ನಿನ್ನ ಕೊಚ್ಚಿ ಹಾಕುತ್ತಾರೆ. ವೀರ ಗರತಿಯರು ಎಲ್ಲಿದ್ದಾರೆ ನಿನ್ನ ವೀರ ಗರತಿಯರು? ರೊಚ್ಚಿಗೆದ್ದ ರಾವಣ ಸೀತಾ ಮಾತೆಯನ್ನು ಹೊತ್ತುಕೊಂಡು ಹೋಗುವಾಗ ಎಲ್ಲಿ ಹೋಗಿದ್ರು ಈ ನಿನ್ನ ಸಮಾಜದ ಗರತಿಯರು? ಅಂದ ಹಾಗೆ ಒಮ್ಮೆದ ಸಭೆಯಲ್ಲಿ ಆ ದ್ರೌಪದಿಯ ಸೀರೆ ಎಳೆಯುವಾಗ ಎಲ್ಲಿ ಅಡಿಗೆ ಕೊತ್ತಿದ್ರು ಈ ನಿನ್ನ ಸಮಾಜದ ವೀರಗರತಿಯರು? ಸರೋಜ, ಸುಮ್ಮನೆ ಮಾತಿಗೆ ಮಾತ ಬೆಳೆಸದೆ ನನ್ನ ಒಳಗ ಬಾಡೆ ಚಲ. ನೋಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಮುಟ್ಟಬೇಡಿ, ನನ್ನ ಬಿಟ್ಬಿಡಿ. ಬಿಟ್ಟು ಬಿಡುವೆ ಚಲುವೆ, ಬಿಟ್ಟು ಬಿಡುವೆ. ಆದರೆ ಈ ನಂಜೇಗೌಡ ಹೇಳಿದಂತೆ ಒಪ್ಪಿದರೆ ಮಾತ್ರ. ಸರಿ,
ನಾನೀಗ ಏನ್ ಮಾಡ್ಬೇಕು ಹೇಳಿ ಶ್ರೀಮಂತ್ರೆ? ನೋಡು ಸರೋಜ, ಆ ಗಜೇಂದ್ರನನ್ನ ಕಟ್ಟಿಕೊಂಡು ಆ ಬಡತನದಲ್ಲಿ ಈ ನಿನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ನನ್ನವಳಾಗಿ ಬಂದರೆ ಬಂಗಾರದಲ್ಲಿ ಶೃಂಗಾರ ಮಾಡಿ ನಿನ್ನನ್ನು ಮುದ್ದಿನ ಮಡದೆಯನ್ನಾಗಿ ಮಾಡಿಕೊಳ್ಳಬಲ್ಲ ನಂಜೇಗೌಡ. ಹೌದು, ಸದ್ಯಕ್ಕೆ ಈ ಶ್ರೀಮಂತರು ಹೇಳೋ ಮಾತು ನಿಜವಾಗಿದೆ. ಈ ಬಡತನದ ಬಾಳನ್ನು ಇಲ್ಲಿ ಅನುಭವಿಸೋದಕ್ಕಿಂತ ಇವರು ಹೇಳಿದ ಹಾಗೆ ಇವರ ಆಸೆ ಈಡೇರಿಸಿ ನನಗಿಷ್ಟ ಬಂದ ಹಾಗೆ ಬದುಕೋದೇ ಒಳ್ಳೆಯದು. ಹಾ ನೋಡಿ ಶ್ರೀಮಂತ್ರೆ, ನಿಮ್ಮ ಮಾತಿನಂತೆ ನಾನೀಗ ಒಪ್ಕೊಳ್ತೀನಿ. ಆದ್ರೆ ಎಂಥ ಪರಿಸ್ಥಿತಿ ಬಂದ್ರೂ ನೀವು ನನ್ನ ಕೈ ಬಿಡೋದಿಲ್ಲ ತಾನೆ? ನೋಡು ಸರೋಜ, ಸಪ್ತಪದಿ ತುಳಿದು ಬಂದಂತೆ ನಿನ್ನನ್ನು ನನ್ನ ಧರ್ಮ ಪತ್ನಿಯಾಗಿ ಇಟ್ಟುಕೊಳ್ಳುವೆ. ಈ ಮಾತು ನಿನ್ನ ಅಣೆಯಾಗೂ ಸತ್ಯ. ಈಗ ನನಗೆ ಶಾಂತಿ ಆಯ್ತು. ಇನ್ನು ಮುಂದೆ ನನ್ನ ಬಾಳಿಗೆ ನೀವೇ ಚಂದಿರ. ಈ ಚಂದಿರಿನಗೋಸ್ಕರ ಒಂದು ಇಂಪಾದ ಗೀತೆಯನ್ನಾದರೂ ಹಾಡಬಾರದೆ ಚಲ್ವೇ?